ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತಹ ಮರ್ಡರ್ ಒಂದು ನಡೆದಿದೆ. ಡಾಕ್ಟರ್ ಪತಿಯಿಂದ ಡಾಕ್ಟರ್ ಪತ್ನಿಯನ್ನ ಕೊಂದಿರುವಂತಹ ಕಥೆ ಇದು. ನಿಜಕ್ಕೂ ಭೀಕರ ಹತ್ಯೆಯನ್ನ ಮಾಡಿದ್ದಾನೆ ಡಾಕ್ಟರ್ ಪತ್ನಿಯ ಆರೋಗ್ಯ ಸರಿಯಿಲ್ಲ ಅಂತ ಪತಿ ಹತ್ಯೆಯನ್ನ ನಡೆಸಿದ್ದಾನೆ. 6 ತಿಂಗಳ ಬಳಿಕ ಕೊಲೆಯ ವಿಚಾರ ಬಯಲಾಗಿದೆ. 6 ತಿಂಗಳ ಹಿಂದೆ ನಡೆದಂತಹ ಹತ್ಯೆ ಪ್ರಕರಣ ಇದು. ಡಾಕ್ಟರ್ ಮಹೇಂದ್ರ ರೆಡ್ಡಿಯಿಂದ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಹತ್ಯೆಯಾಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೃತಿಕಾ ಕೆಲಸ ಮಾಡ್ತಾ ಇದ್ರು. ತನ್ನ ವೈದ್ಯಕೀಯ ಬುದ್ಧಿ ಬಳಸಿ ಪತಿಯಿಂದ ಕೊಲೆ ನಡೆದಿದೆ. ಇದು ನ್ಯಾಚುರಲ್ ಡೆತ್ ಅನ್ನುವಂತಹ ರೀತಿಯಲ್ಲಿ ನಂಬಿಸುವಂತಹ ಪ್ರಯತ್ನ ಕೂಡ ನಡೆದಿದೆ. FSL ರಿಪೋರ್ಟ್ ನಲ್ಲಿ ಈಗ ಕೊಲೆ ರಹಸ್ಯ ಬಯಲಾಗಿರೋದು. ಸದ್ಯ ಕೇಸ್ ದಾಖಲಿಸಿ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, 6 ತಿಂಗಳ ಹಿಂದೆ ನಡೆದಂತಹ ಕೊಲೆ ಇದು. ಇಬ್ರು ಕೂಡ ಡಾಕ್ಟರ್, ಪತಿ ಪತ್ನಿ ಇಬ್ರು ಕೂಡ ಡಾಕ್ಟರ್. ಆದ್ರೆ ಪತ್ನಿ ಕೃತಿಕಾಗೆ ಆರೋಗ್ಯ ಸಮಸ್ಯೆ ಇತ್ತು, ಹೀಗಾಗಿ ಪತಿ ಕೊಂದಿದ್ದಾರೆ. 26/5/2024ರಲ್ಲಿ ಈ ಕೊಲೆ ಆಗಿತ್ತು. ಅಂದ್ರೆ ಮದುವೆ ಆಗಿದ್ರು ಅವರು. ಇಬ್ಬರ ಮದುವೆ 26/5/2024ರಲ್ಲಿ ಆಗಿತ್ತು. ಮದುವೆಯಾದ 11 ತಿಂಗಳ ನಂತರ ಕೊಲೆಗೆ ಪ್ಲಾನ್ ನಡೆದಿದೆ. ಇಂಜೆಕ್ಷನ್ ಅನ್ನ ನೀಡಿ ಪತ್ನಿಯನ್ನ ಕೊಂದಿದ್ದ ಮಹೇಂದ್ರ ರೆಡ್ಡಿ. ಆಕೆಯ ತಂದೆ ಮನೆಯಲ್ಲಿ ಕೊಲೆ ಮಾಡಿದ್ದ ಈ ಆರೋಪಿ. ಮೃತ ಕೃತಿಕಾ ರೆಡ್ಡಿಗೆ ಅಜೀರ್ಣ, ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ ಇತ್ತು. ಈ ವಿಚಾರ ಆ ಡಾಕ್ಟರ್ ಪತಿಗೆ ತಿಳಿತಾ ಇದ್ದಂತೆ, ಅಂದ್ರೆ ಅವರಿಗೆ ಗೊತ್ತಿಲ್ಲದಂಗೆ ಮದುವೆ ಮಾಡಿದ್ರು. ಅದಾದ ನಂತರದಲ್ಲಿ ಅವರಿಗೆ ಗೊತ್ತಾಗಿದೆ. ಮದುವೆಯ ಬಳಿಕ ಈ ವಿಚಾರ ಮಹೇಂದ್ರನಿಗೆ ಗೊತ್ತಾಗಿತ್ತು. ಆರೋಗ್ಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಅನಾರೋಗ್ಯದ ಕಾರಣದಿಂದಾಗಿ ಪತ್ನಿಯನ್ನ ಈತ ಕೊಲೆ ಮಾಡಿದ್ದ. ಪ್ರಜ್ವಲ್ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಜ್ವಲ್, ನಿಜಕ್ಕೂ ಹಾರಿಬಲ್ ಮರ್ಡರ್ ಇದು. 6 ತಿಂಗಳವರೆಗೂ ಕೂಡ ಯಾರಿಗೂ ಕೂಡ ಯಾವುದೇ ಅನುಮಾನ ಬಂದಿರಲಿಲ್ಲ. FSL ರಿಪೋರ್ಟ್ ಬರೋವರೆಗೂ ಕೂಡ ಯಾರಿಗೂ ಒಂದು ಚಿಕ್ಕ ಸಂಶಯ ಕೂಡ ಇರಲಿಲ್ಲ, ಕುಟುಂಬಸ್ಥರಿಗೆ ಸಂಶಯ ಇರಲಿಲ್ಲ ಅನ್ನೋದಾಗಿ. ಪ್ರಜ್ವಲ್, ಕುಟುಂಬಸ್ಥರಿಗೆ 0.1% ಸಂಶಯ ಇರಲಿಲ್ಲ. ಯಾಕಂದ್ರೆ ಕುಟುಂಬಸ್ಥರು ಈ ಒಂದು ಘಟನೆ ನಡೆದ ಬಳಿಕ, ಅಂದ್ರೆ ಆಕೆ ಕೃತಿಕಾ ರೆಡ್ಡಿ ಸಾವನ್ನಪ್ಪಿದ ಬಳಿಕವಾಗಿ ಪೊಲೀಸರು ಆಸ್ಪತ್ರೆಗೆ ಹೋಗಿ ಮೃತದೇಹವನ್ನ ನೋಡಿ UDR ಮಾಡ್ಬೇಕಂತ ಹೇಳಿದ್ರು ಸಹಿತ, ಪೊಲೀಸರು ಅಡ್ವೈಸ್ ಮಾಡಿದ್ರು ಸಹಿತ, ಕೃತಿಕಾ ಪೋಷಕರು, ಅವ್ರ ತಂದೆ ಮುನೇರೆಡ್ಡಿ ಅವರು ಆಗ್ಬೋದು, ಯಾರು ಸಹಿತ ಬೇಡ, ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ, ನಮ್ಮ ಮಗಳ ದೇಹವನ್ನ ಕೊಯ್ಯೋದು ಬೇಡ, ಯಾವುದು ಬೇಡ ಸರ್, ಅವಳು ಈಗಾಗಲೇ ಸಾಕಷ್ಟು ದಿನದಿಂದ ಅನಾರೋಗ್ಯದಿಂದ ಇದ್ಲು, ಹೀಗಾಗಿ ಹಾಗೇನೆ ನಮಗೆ ಬಾಡಿಯನ್ನ ಕೊಟ್ಬಿಡಿ, ಹ್ಯಾಂಡ್ ಓವರ್ ಮಾಡಿ ನಾವು ಅಂತ್ಯ ಸಂಸ್ಕಾರವನ್ನ ಮಾಡ್ಕೊಳ್ತೀವಿ ಅನ್ನೋ ಕೇಳಿದ್ರು. ಇದನ್ನ ಕೇಳಿದಂಥದನ್ನ ಪೊಲೀಸರು ಒಪ್ಪೋದಿಲ್ಲ. ಯಾಕಂತಂದ್ರೆ ಅನುಮಾನಗಳಿದ್ದಾವೆ, ಬೇಡ ಒಂದು PM ಮಾಡಿಸೋಣ, ಒಂದು UDR ಅನ್ನ ರಿಜಿಸ್ಟರ್ ಮಾಡಿಸೋಣ, ಮುಂದೆ ನೋಡೋಣಂತೆ, ತನಿಖೆ ಆಗಲಿ, ಏನು ಸಮಸ್ಯೆ ಇಲ್ಲ ಅಂತಂದ್ರೆ ನಮ್ಮಿಂದನೂ ನಿಮ್ಗೆ ಯಾವ ರೀತಿಯಾದಂಥ ಸಮಸ್ಯೆ ಆಗೋಲ್ಲ, ಯಾವ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ ಅಂತೇಳಿ ಪೊಲೀಸರು ಕನ್ವಿನ್ಸ್ ಮಾಡಿ ದೂರು ತಗೊಳ್ತಾರೆ. ಚೈತ್ರ, ಈ ಒಂದು ಕೇಸನ್ನ ಪೊಲೀಸರು ಕನ್ವಿನ್ಸ್ ಮಾಡಿ ದೂರನ್ನ ತೆಗೆದುಕೊಂಡ ನಂತರ ಬಾಡಿಯಲ್ಲಿ ಆಕೆಯ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಆ ಸ್ಯಾಂಪಲ್ಸ್ನ ತೆಗೆದುಕೊಂಡು FSLಗೆ ಕಳಿಸ್ತಾರೆ. UDR ಅನ್ನ ಮಾಡಿದ ಬಳಿಕವಾಗಿ ಮೃತದೇಹದ ಸ್ಯಾಂಪಲ್ಸ್ಗಳನ್ನ FSLಗೆ ಕಳಿಸ್ತಾರೆ. FSL ನಲ್ಲಿ ಸಂಪೂರ್ಣವಾದಂತಹ ಒಂದಷ್ಟು ಅನಾಲಿಸಿಸ್ಗಳಾಗಿ ಆ ವರದಿ ಬರಲಿಕ್ಕೆ 6 ತಿಂಗಳ ಕಾಲ ಸಮಯ ಆಗುತ್ತೆ. ಅಂದ್ರೆ 2024 ಮೇ 5ನೇ ತಾರೀಕು ಇವರು ಮದುವೆ ಆಗುತ್ತೆ. 2025 ಏಪ್ರಿಲ್ 11 ತಿಂಗಳ ಬಳಿಕವಾಗಿ ಈತ ಆಕೆಯನ್ನ ಕೊಲೆಯನ್ನ ಮಾಡ್ತಾನೆ. ಅದು ಎಷ್ಟರ ಮಟ್ಟಿಗೆ ಪ್ಲಾನ್ ಅನ್ನ ಮಾಡ್ತಾನೆ ಅಂತಂದ್ರೆ, ಈತ ಒಂದು ಪ್ರಮುಖವಾದಂತಹ ಮೆಡಿಸಿನ್ ಅನ್ನ ತರ್ತಾನೆ. ಆ ಮೆಡಿಸಿನ್ ಯಾವುದು, ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಾರೆ. ಒಬ್ಬ ಸರ್ಜನ್ಗೆ ಒಂದು ಮಾರಣಾಂತಿಕ ಮೆಡಿಸಿನ್ ಸಿಗುವಂತದ್ದೇನು ತುಂಬಾ ದೊಡ್ಡ ಕಷ್ಟ ಇಲ್ಲ. ಯಾಕಂದ್ರೆ ಸರ್ಜನ್ಗೆ ತುಂಬಾ ಸುಲಭವಾಗಿ ಆಕ್ಸೆಸ್ ಆಗುತ್ತೆ ಎಲ್ಲಾ ರೀತಿಯಾದಂತಹ ಮೆಡಿಸಿನ್ಸ್. ಹೀಗಾಗಿ ಆ ಮೆಡಿಸಿನ್ ತಂದು ಆಕೆ ತಂದೆ ಮುನೇರೆಡ್ಡಿ ಅವರ ಮನೆಯಲ್ಲಿಯೇ ಉಳಿಸಿರ್ತಾನೆ. ಅಲ್ಲೇನೆ ಆಕೆಗೆ IV ಅನ್ನ ಕೊಡ್ತಾನೆ. ಅಂದ್ರೆ ಸಲೈನಿನ ಮೂಲಕವಾಗಿ ಗ್ಲೂಕೋಸ್ ಕೊಡೋ ರೀತಿಯಲ್ಲಿ ಆಕೆಗೆ ಒಂದಷ್ಟು ಮೆಡಿಸಿನ್ ಅನ್ನ ಕೊಡ್ತಾನೆ. ಆ ಮೆಡಿಸಿನ್ ಕೊಡುವಂತ ಹಂತದಲ್ಲೇನೆ 2 ದಿನ ಸತತವಾಗಿ ಮನೆಯಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲೇ ಈತ ಆ ಒಂದು IVಯಲ್ಲಿ ಒಂದಷ್ಟು ಅನಸ್ಲೇಷಿಯಾದ ಅಂಶಗಳು ಇರುವಂತಹ ಒಂದು ಮಾರಣಾಂತಿಕ ಕೆಮಿಕಲ್ ಅನ್ನ ಆತ ಇಂಜೆಕ್ಟ್ ಅನ್ನ ಮಾಡ್ತಾನೆ. ಆ ಇಂಜೆಕ್ಟ್ ಅನ್ನ ಮಾಡಿದ ನಂತರದಲ್ಲಿ ಆಕೆಗೆ ಸಾಕಷ್ಟು ಪೇನ್ ಆಗುತ್ತೆ. ಈ ಪೇನ್ ಆದಂತ ಸಂದರ್ಭದಲ್ಲಿ ಫೋನ್ ಮಾಡಿ ಸಹಿತ ಕೇಳ್ತಾಳೆ, ಮೆಸೇಜ್ ಮಾಡಿ ಕೇಳ್ತಾಳೆ, ನಾನು IV ತೆಗೆದು ಬಿಡ್ತೀನಿ, ನನ್ನ ಕೈಲಿ ಆಗ್ತಿಲ್ಲ ಕಂಟ್ರೋಲ್ ಮಾಡಕ್ಕೆ ಅಂತೇಳಿ. ಆದ್ರೆ ಆತ ಬೇಡ, ಇವತ್ತು 1 ದಿನ ಕಂಟ್ರೋಲ್ ಮಾಡ್ಕೊ, ನಾಳೆಯಿಂದ ಅದು ಪೇನ್ ಆಗಲ್ಲ, ಸಮಸ್ಯೆ ಏನು ಇರಲ್ಲ, ಇವತ್ತು 1 ದಿನ ಕಂಟ್ರೋಲ್ ಮಾಡ್ಕೊ ಅಂತೇಳಿ ಹೇಳ್ತಾನೆ. ಈ ಮಾತನ್ನ ನಂಬಿ ಆಕೆ ಸುಮ್ಮನೆ ಕಂಟಿನ್ಯೂ ಆಗ್ತಾಳೆ. ಆದ್ರೆ ಬೆಳಗಿನ ಜಾವ ಜೊತೆಗೆ ಆಕೆಗೆ ತುಂಬಾ ಸುಸ್ತಾಗುತ್ತೆ. ಕೊನೆಗೆ ಆತನೇ ಸಹಿತವಾಗಿ ಆ ಕೃತಿಕಾ ರೆಡ್ಡಿ ಅವರ ತಂದೆ ಮುನೇರೆಡ್ಡಿ ಅವರು ಸಹಿತವಾಗಿ ಎಲ್ಲರೂ ಆಸ್ಪತ್ರೆಗೆ, ಅಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆ ಕಾವೇರಿ ಕ್ಲಿನಿಕ್ ಅಂತ ಹೇಳಿರುತ್ತೆ, ಆ ಕಾವೇರಿ ಕ್ಲಿನಿಕ್ಗೆ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದಾಗ ವೈದ್ಯರು ಹೇಳುವಂಥದ್ದು ಈ ಆಲ್ರೆಡಿ ಡೆತ್ ಆಗಿದೆ. ಇಲ್ಲಿ ಇನ್ನೊಂದು ಪ್ಲಾನ್ ಅನ್ನ ಮಾಡಿರ್ತಾನೆ ಅಂತ,
ಏನಾದರೂ ಮಾಡಿ ಫ್ಯಾಮಿಲಿಯನ್ನ ಕನ್ವಿನ್ಸ್ ಮಾಡಿಕೊಂಡು PM ಅನ್ನ ಮಾಡಿಸಬಾರ್ದು ಅಂತ. PM ಅನ್ನ ಮಾಡಿಸಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸಿದ್ರೆ ಆಕೆಯ ದೇಹದ ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಳ್ತಾರೆ. ಅಲ್ಲಿ ಕೆಮಿಕಲ್ ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ಮೆಡಿಸಿನ್ ಈಕೆಗೆ ಇದ್ದಂಥ ಕಾಯಿಲೆದಲ್ಲ, ಬೇರೆ ಮೆಡಿಸಿನ್ ಕೊಟ್ಟಿದ್ದಾನೆ, ಇದರಿಂದನೇ ಸಾವನ್ನಾಗಿದೆ ಅನ್ನೋದು ಗೊತ್ತಾಗಬಹುದು. ಇದನ್ನ ಏನಾದರೂ ಮಾಡಿ 16 ಅವರ್ಸ್ ಡಿಲೇ ಮಾಡಿದ್ದಾರೆ, ಅಂದರೆ PM ಆಗೋದನ್ನು 16 ಗಂಟೆಗಳ ಕಾಲ ಡಿಲೇ ಮಾಡಿದ್ದೆ ಆದರೆ ಆ ಕೆಮಿಕಲ್ ಆಕೆಯ ಬಾಡಿಯಿಂದ ಡಿಸಪಿಯರ್ ಆಗುತ್ತೆ ಅನ್ನೋದು ಆತನ ಪ್ಲಾನ್ ಆಗಿರುತ್ತೆ. ಆದರೆ ಅಲ್ಲಿ ಅದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆತನಿಗೆ ಆ PM ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ಡೇಟಾ ಸಿಗುತ್ತೆ FSL ಅಧಿಕಾರಿಗಳಿಗೆ. ಒಂದು ವೇಳೆ ಏನಾದರೂ ಮನೆಯಲ್ಲಿ ಸಾವನ್ನಪ್ಪಿ ಒಂದಷ್ಟು ಸಮಯ ಅಲ್ಲೇ ಕನ್ಫರ್ಮ್ ಅನ್ನು ಮಾಡಿಕೊಂಡು ಆಸ್ಪತ್ರೆಗೆ ಹೋಗದಲ್ಲೇ ಒಂದು 16 ಗಂಟೆಗಳ ಕಾಲ ಇದನ್ನ ಡಿಲೇ ಮಾಡಿತ್ತು ಅನ್ನೋದಾಗಿದ್ದರೆ, ಡಿಲೇ ಆದಮೇಲೆ ಯಾವ ಕಾರಣಕ್ಕೂ ಇದು ಯಾವ ಕಾರಣಕ್ಕೋಸ್ಕರ ಕೊಲೆ ಆಗಿದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಆ ರೀತಿಯಾಗಿ ಇದೊಂದು ಕೊಲೆಯನ್ನು ಮುಚ್ಚಿಡಲಾಗ್ತದೆ. ಮತ್ತು ಕೊಲೆ ಮಾಡಿ 6 ತಿಂಗಳುಗಳ ಕಾಲ ಈತ ಕೊಲೆ ಆಗಿದ್ದಂಥ ಹೆಂಡತಿಯ ಮನೆಯವರ ಜೊತೆಯೂ ಚೆನ್ನಾಗಿದ್ದಾನೆ, ಮತ್ತು ಅದರಲ್ಲದೆ ಈತನ ಮನೆಯವರ ಜೊತೆ ಚೆನ್ನಾಗಿದ್ದಾನೆ, ಈತ ಎಲ್ಲಿ ಕೆಲಸ ಮಾಡ್ತಿದ್ದ ಅಲ್ಲಿಯೂ ಚೆನ್ನಾಗಿದ್ದಾನೆ. ಎಷ್ಟರ ಮಟ್ಟಿಗೆ ಕೋಲ್ಡ್ ಬ್ಲಡೆಡ್ ಅನಿಮಲ್ ರೀತಿಯಲ್ಲಿ ಈತ ವರ್ತನೆ ಮಾಡಿದ್ದಾನೆ ಅಂದರೆ ಇಷ್ಟು ಒಂದು ದೊಡ್ಡ ಮಟ್ಟದ ಪ್ಲಾನನ್ನು ಮಾಡಿ ಅದನ್ನು 100% ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ಎಕ್ಸಿಕ್ಯೂಟನ್ನು ಮಾಡಿ ಅದೆಲ್ಲವೂ ಆದ ಮೇಲೆ ಯಾರಿಗೂ ಗೊತ್ತಾಗದ ಹಾಗೆ ನಾರ್ಮಲ್ ವ್ಯಕ್ತಿಯ ಹಾಗೆ ನಾರ್ಮಲ್ ಜೀವನವನ್ನು ಮಾಡ್ತಿದ್ದಾನೆ. ಇದುವರೆಗೆ 2ನೇ ಮದುವೆಯನ್ನೂ ಸಹಿತ ಆಗಿಲ್ಲ. ಯಾಕೆ, ಏನು, ಎತ್ತ, ಇದೆಲ್ಲದರ ಬಗ್ಗೆ ಸಹಿತ ಪೊಲೀಸರಿಗೆ ತನಿಖೆಯನ್ನು ಮಾಡ್ತಿದ್ದಾರೆ. ಮಣಿಪಾಲದಲ್ಲಿ ಇವತ್ತು ಬೆಳಗಿನ ಜಾವ ಅವನನ್ನು ವಶಕ್ಕೆ ಈ ರೀತಿ ಆತನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ದ ಅನ್ನುವಂಥದ್ದು ಅಂದ್ರೆ ಅನಾರೋಗ್ಯವೇ ಕಾರಣ ಆಯ್ತಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಆ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಗೊತ್ತಾಯ್ತಾ? ಮತ್ತೆ ಮಗಳು ಚೆನ್ನಾಗಿದ್ದವಳು ಇದ್ದಕ್ಕಿದ್ದಂತೆ ಸಾವನ್ನಪ್ತಾಳೆ ಅಂತ ಅಂದ್ರೆ ಪೋಷಕರಿಗೆ ಒಂದು ಸಣ್ಣ ಅನುಮಾನವೂ ಕೂಡ ಬರ್ಲಿಲ್ವಾ ಅಂತ? ಇಲ್ಲಿ ಒಂದು ಸಣ್ಣ ಪಾಯಿಂಟ್ ಇದೆ. ಏನಂತ ಅಂದ್ರೆ ಇಲ್ಲಿ ಈಕೆಗೆ ಆರೋಗ್ಯ ಸಮಸ್ಯೆ ಇದೆ, ಅಜೀರ್ಣದ ಸಮಸ್ಯೆ ಇದೆ, ಲೋ ಶುಗರ್ ಇದೆ, ಮತ್ತೆ ಈಕೆ ಪದೇ ಪದೇ ಹುಷಾರನ್ನ ತಪ್ಪಿರ್ತಾಳೆ ಅನ್ನೋದು ಆಕೆಯ ಪೋಷಕರಿಗೆ ಗೊತ್ತಿರುವಂತ ವಿಚಾರ. ಈ ವಿಚಾರವನ್ನ ಮುಚ್ಚಿಟ್ಟು ಮದುವೆ ಮಾಡ್ತಾರೆ ಅನ್ನೋದೇ ಪ್ರಮುಖವಾಗಿ ಮಹೇಂದ್ರ ರೆಡ್ಡಿಯ ಆರೋಪ. ನಾನೊಬ್ಬ ಉತ್ತಮವಾದಂಥ ಸರ್ಜನ್ ಆಗಿದ್ದೀನಿ, ನನಗೆ ಒಳ್ಳೆ ಕಡೆ ಹೆಣ್ಣು ಸಿಕ್ತಿತ್ತು, ಆದರೆ ಇವರು ನನಗೆ ಒಬ್ಬ ಪ್ರತಿನಿತ್ಯ ರೋಗದಿಂದ ಬಳಲುವಂಥ ಅಥವಾ ಕನಿಷ್ಠ ವಾರದಲ್ಲಿ 3 ದಿನ 4 ದಿನ ರೋಗದಿಂದ ಬಳಲುವಂಥ ಒಬ್ಬ ಹುಡುಗಿಯನ್ನ ಮದುವೆ ಮಾಡಿದ್ರು ಅನ್ನೋದು ಈತನಿಗೆ ಇದ್ದಂಥ ಕೋಪ. ಮತ್ತೆ ಈತನೂ ಕೂಡ ಸರ್ಜನ್ ಆಗಿರೋದ್ರ ಕಾರಣ ಅವಳಿಗೆ ಟ್ರೀಟ್ ಮಾಡುವಂಥ ಪ್ರಯತ್ನವನ್ನು ಸಹಿತ ಸ್ಟಾರ್ಟಿಂಗಲ್ಲಿ ಮಾಡ್ತಾನೆ. ಹೀಗಾಗಿನೇ ಈತ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅನ್ನೋ ನಿಟ್ಟಿನಲ್ಲೇನೆ ಅವರಿಗೆ ಇವನ ಮೇಲೆ ಒಂದಷ್ಟು ನಂಬಿಕೆಗಳು ಬರುತ್ತೆ. ಕೊನೆ ಹಂತದಲ್ಲೂ ಸಹಿತ ಇವನೇ ಟ್ರೀಟ್ ಮಾಡ್ತಾನೆ, ಆಕೆ ಸಾಯುವ ಹಂತದಲ್ಲೂ ಸಹಿತ ಇವನೇ ಟ್ರೀಟ್ ಮಾಡ್ತಾ ಇರ್ತಾನೆ. ಹೀಗಾಗಿ ಈತನೇ ಟ್ರೀಟ್ಮೆಂಟ್ ಮಾಡ್ತಿರೋದ್ರಿಂದ ಇಷ್ಟೊಂದು ದೊಡ್ಡ ಸಮಸ್ಯೆ ಆಗಲ್ಲ ಇದು ಅನ್ನೋ ಮಟ್ಟಕ್ಕೆ ಅವರು ಇಡೀ ಕುಟುಂಬದವರು ಈತನ ಮೇಲೆ ನಂಬಿಕೆಯನ್ನ ಇಟ್ಟಿರ್ತಾರೆ. ಅಷ್ಟರ ಮಟ್ಟಕ್ಕೆ ಅವನು ನಂಬಿಕೆಯನ್ನು ಉಳಿಸ್ಕೊಂಡಿರ್ತಾನೆ. ಆ ನಂಬಿಕೆಯನ್ನ ಇಟ್ಕೊಂಡೆ ಆಕೆಯ ಹೆತ್ತ ತಂದೆಯ ಮನೆಯಲ್ಲಿಯೇ ಆಕೆಗೆ ಕೊಡ್ತಿದ್ದಂಥ ಮೆಡಿಸಿನ್ ಅಲ್ಲಿ ಇವನಿಗೆ ಬೇಕಾದಂಥ ಒಂದು IVF ನ ಕೊಟ್ಟು IV ಒಳಗಡೆ ಇವನಿಗೆ ಬೇಕಾದಂಥ ಒಂದು ಮಾರಣಾಂತಿಕ ಕೆಮಿಕಲ್ ಉಳ್ಳಂತಹ ಇನ್ನೊಂದು ಮೆಡಿಸಿನ್ ಅನ್ನ ಕೊಟ್ಟು ಆಕೆಯನ್ನ ಸಾಯಿಸಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವರ ತಂದೆ ತಾಯಿ ಮುಂದೆನೇ ಇವನು ಇಂಜೆಕ್ಷನ್ ಅನ್ನ ಕೊಟ್ಟಿರ್ತಾನೆ. ಆದರೆ ಯಾರಿಗೂ ಸಹಿತ ಅನುಮಾನನೂ ಇರೋಲ್ಲ. ಮತ್ತೆ ಇವನ್ ಆತನ ವೈಫ್ ಕೃತಿಕಾ ರೆಡ್ಡಿಗೂ ಸಹಿತ ಯಾವುದೇ ರೀತಿಯಾದಂಥ ಅನುಮಾನ ಇರೋದಿಲ್ಲ. ಚೈತ್ರ ಇಷ್ಟರ ಮಟ್ಟಕ್ಕೆ ಇವನು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ರೈಟ್. ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.